ಮತ್ತೆ ಏನ್ ಸಮಾಚಾರ? ಎಷ್ಟ್ ಜನ ಬಾಯ್ ಫ್ರೆಂಡ್ಸ್? ಬಾಯ್ ಫ್ರೆಂಡ್ಸ್ ಎಲ್ಲ ಯಾರು ಇಲ್ಲ. ಐ ಸಿಂಗಲ್, ಪ್ಯೂರ್ ಸಿಂಗಲ್. ರೆಡಿ ಟು ಮಿಂಗಲ್? ನೋ 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 ನೋ, ಮಿಂಗಲ್ ಆಗ್ಬಾರ್ದು ಅಂತಿದ್ದೀನಿ. ಯಾಕೆ ಎಲ್ಲ ಆರ್ಟಿಸ್ಟ್ ಎಲ್ಲ ಹಿಂಗೆ ಹೇಳ್ತಾರಲ್ಲ? ಹಂಗಂತ ಅಲ್ಲ, ಲೈಫ್ ಮೇಲೆ ಫೋಕಸ್ ಮಾಡೋಣ ಸ್ವಲ್ಪ ಅಲ್ವಾ. ಯಾಕೆ ಮಿಂಗಲ್ ಆಗ್ಬಿಟ್ಟು ನನ್ ಪ್ರಕಾರ ಏನು ಯೂಸ್ ಇಲ್ಲ. ಸೊ ಫೋಕಸ್ ಆನ್ ಸ್ಟಡೀಸ್, ಆರ್ಟಿಸ್ಟ್ ಕೆರಿಯರ್ ಅಲ್ಲಿ ಸ್ವಲ್ಪ ಮುಂದೆ ಬರೋಣ. ಮುಂದೆ ಬನ್ನಿ, ಜಾಗ ಇದೆ ನೋಡಿ, ಎಷ್ಟಾದ್ರೂ ಮುಂದೆ ಹೋಗ್ಬೋದು ನೀವು. ಹೋಗ್ಬೇಕು ಲೈಫ್ ಅಲ್ಲಿ, ಮುಂದೆ ಬರೋಣ. ಆಮೇಲೆ ಮಿಂಗಲ್ ಆಗುವಂತದ್ದು ಇದ್ದೇ ಇರುತ್ತೆ ಲೈಫ್ ಅಲ್ಲಿ, ಎಲ್ಲದಕ್ಕೂ ಟೈಮ್. ಸರಿ, ಬಾಯ್ ಫ್ರೆಂಡ್ ಅಂತ ಯಾರು ಅಂತ ಹೇಳಿಲ್ಲ. ಬಾಯ್ ಫ್ರೆಂಡ್ ಇದ್ರೆ ಅಲ್ವಾ ಹೇಳಕ್ಕೆ. ಒಳ್ಳೇದಾಗ್ಲಿ, ಒಳ್ಳೆ ಗುರಿ ಇಟ್ಕೊಂಡು ಯಾವ್ದೋ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಜೀವನ ಮಾಡ್ತಾ ಇದೀರಾ. ಮತ್ತೆ ನಿಮ್ ಬಗ್ಗೆ ಹೇಳಿ, ಏನ್ ಹೆಸರು, ಏನ್ ಮಾಡ್ಕೊಂಡಿದೀರಾ? ನಾನು ಪ್ರೀತಿ, ಐ ಆಮ್ ಫ್ರಮ್ ಲೈಕ್ ಹುಬ್ಳಿ. ನಾನು ಬಿಜಾಪುರಿಂದ. ಅಂಡ್ ನಾನ್ BCA ಸ್ಟೂಡೆಂಟ್, ಇವಾಗ ಪ್ರೆಸೆಂಟ್ BCA ಸ್ಟೂಡೆಂಟ್. ಫಸ್ಟ್ ಇಯರ್ ಮುಗಿತಾ ಇದೆ, ಎಕ್ಸಾಮ್ ಬರ್ದ್ ಬಂದಿದ್ದೀನಿ. ಅಂಡ್ ನೆಕ್ಸ್ಟ್ ಆರ್ಟಿಸ್ಟ್, ಇವಾಗ ಸ್ಟೆಪಿಂಗ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಸಿನಿಮಾ ಸೀರಿಯಲ್ ಮಾಡಿದೀರಾ? ಸೀರಿಯಲ್ಸ್ ಯಾವ್ದು ಇಲ್ಲ. ಸಿನಿಮಾ ಅಂದ್ರೆ ಕಾಂತಾರ ಅಲ್ಲಿ ಮಜಾಕರ್ ಟ್ರೈಬಲ್ ಇದ್ದೆ. ಅಂಡ್ ಇವಾಗ ಒಂದೆರಡು ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ. ಹೆಂಗಿತ್ತು ಕಾಂತಾರ ಮೂವಿಲಿ ಎಕ್ಸ್ಪೀರಿಯನ್ಸ್? ಗುಡ್ ಎಕ್ಸ್ಪೀರಿಯನ್ಸ್, ಅನ್ಫರ್ಗೆಟಬಲ್. ನಾನು ಒಂದು ಮುಕ್ಕಾಲ್ ತಿಂಗಳಿದ್ದೆ. 1.25 ತಿಂಗಳು ಅಲ್ಲೇನೆ? ಅಲ್ಲೇ ಇದ್ದೆ. ಸ್ಟೇಯಿಂಗ್ ಫುಡ್ ಎಲ್ಲ ಅಲ್ಲೇ? ಎಲ್ಲ ಅವ್ರದೇ ಇತ್ತು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸರ್ನೆಲ್ಲ ಹತ್ರದಿಂದ ನೋಡೋದೇ ಒಂಥರ ಖುಷಿಯಲ್ಲಿ. ಸರ್ ಈಸ್ ವೆರಿ ಕೈಂಡ್. ಸರ್ ಆಗ್ಲಿ, ಪ್ರಗತಿ ಮ್ಯಾಮ್ ಆಗ್ಲಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಒಂದ್ ಇನ್ಸಿಡೆಂಟ್ ಇದೆ, ಅಂದ್ರೆ ಲೈಕ್ ಸ್ಪೆಕ್ಸ್ ಹಾಕಿರ್ಲಿಲ್ಲ ಅಲ್ಲಿ, ಕಾರ್ಡ್ ಅಲ್ವಾ, ಶೂಟಿಂಗ್ ಅಲ್ಲಿ ಸ್ಪೆಕ್ಸ್ ಸಿಕ್ಕೋದು ತೆಗೆಯೋದು ಹಾಕೋದು ಆಗಲ್ಲ ಅಂತ ಸ್ಲಿಪರ್ಸ್ ಎಲ್ಲೋ ಬಿಟ್ಬಿಟ್ಟಿದ್ವಿ. ಸೊ ನಂದಲ್ಲ ಇದು ಇನ್ಸಿಡೆಂಟ್, ನನ್ ಫ್ರೆಂಡ್ದು. ಶಿ ವಾಸ್ ಸರ್ಚಿಂಗ್ ಫಾರ್ ಸ್ಲಿಪ್ಪರ್ ಎಲ್ಲಿ ಅಂತ ಸರ್ಚ್ ಮಾಡ್ತಿದ್ಲು. ಅವಾಗ ಸರ್ ಬಂದು, ಏನಮ್ಮ ಏನಾಯ್ತು, ಪ್ಯಾಕಪ್ ಆಯ್ತು, ಏನ್ ಮಾಡ್ತಿದ್ದೀನಿ. ಅಷ್ಟು ಕೇರ್, ಅಂದ್ರೆ ಪ್ಯಾಕಪ್ ಆಗಿ ಹೆಣ್ಮಕ್ಳು ಒಬ್ರೇ ಇರ್ಬಾರ್ದು. ಸರ್ ಮಾತ್ರ ಮಸ್ತ್. ಅದ್ ಬಿಟ್ರೆ ಬೇರೆ ಎಂತ ಇನ್ಸಿಡೆಂಟ್ ನಡೀತು ಕಾಂತಾರದಲ್ಲಿ? ಕಾಂತಾರ ಅಲ್ಲಿ ಅಂದ್ರೆ ಎಲ್ಲ ಗುಡ್ ಮೆಮೊರೀಸ್ ಅಷ್ಟೇ. ತುಂಬಾ ಒಳ್ಳೆ ಮೆಮೊರೀಸ್ ಇದೆ ನನಗೆ. ಅದು ಹೆಂಗಂದ್ರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಸೆಟ್ಟಿಗೆ, ಮತ್ತೆ ಆ ಗೋಲ್ಡನ್ ಡೇಸ್ ಅಲ್ಲ, ಡೈಮಂಡ್ ಡೇಸ್ ನ ವಾಪಸ್ ತರ್ಬೇಕು ಅನ್ನೋದು ಬಹಳ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಲ್ಲ ನನಗೆ. ನೆಕ್ಸ್ಟ್ ಭಾಗ ಬರುತ್ತಲ್ಲ, ಅದ್ರಲ್ಲಿ ತಗೊಳಲ್ಲ? ಅದಕ್ಕಿದೆ ನನ್ಗೆ ಆಕ್ಚುಲಿ ಹಾಕ್ಬೇಕು ಫಸ್ಟ್ ಅಪ್ಲಿಕೇಶನ್ ಅಂತ. ಅದ್ರಲ್ಲಿ ಫೋಟೋಸ್ ಎಲ್ಲ ತಗೊಂಡಿರ್ತಿದ್ಯಾ ಆ ಪಾತ್ರಕ್ಕೆ ಮಾತ್ರ? ಫೋಟೋಸ್ ಅಂದ್ರೆ ಯೂಶಲಿ ಇಲ್ಲ, ಬಟ್ ಒಂದಿದೆ ಎಲ್ಲೋ. ತೋರಿಸ್ತೀನಿ ಇದ್ರೆ, ಈಗ ಸ್ಕ್ರೀನ್ ಮೇಲೆ ಬರುತ್ತೆ, ತೋರಿಸ್ತೀನಿ ಆಮೇಲೆ. ಇದ್ ಬಿಟ್ರೆ ಇನ್ಯಾವ ಸಿನಿಮಾ ಮಾಡಿದ್ರ? ಇದ್ ಬಿಟ್ರೆ ಯಾವ್ದು ಮಾಡಿಲ್ಲ, ಸ್ವಲ್ಪ ಕೆಲ್ಸ ಅದು ಇದು ಅಂತ. ಕುಲದಲ್ಲಿ ಕೇಳಿ ಯಾವ್ದಾದ್ರು ಮಾಡಿದ್ರ? ಅದ್ರಲ್ಲೂ ಮಾಡಿದೀನಿ, ಬಟ್ ಅದ್ರಲ್ಲಿ ಕಾಣಿಸಿಲ್ಲ. ಬಟ್ ಇವಾಗ ನೆಕ್ಸ್ಟ್ ಮುಂದೆ ಆರ್ಟಿಸ್ಟ್ ಆಗಿ ಮಾಡ್ಬೇಕಂದ್ರೆ, ಇಲ್ಲ ಲೀಡ್ ಕ್ಯಾರೆಕ್ಟರ್ ಬಂದ್ರೆ ಮಾತ್ರ ಮಾಡ್ತೀನಿ ಅಂತ ಯಾವ ತರ ಇದೆ? ಅಂದ್ರೆ ಲೀಡ್ ಮಾಡ್ಬೇಕು ಅಂತ ನಾನು ಹೇಳ್ಬೇಕು ಅಂದ್ರೆ, ಅದೇ ಅಪ್ಪನ ಕನ್ಸು. ನಮ್ಮ ಅಪ್ಪನ ಕನ್ಸು ನಾನೊಂದು ಹೀರೋಯಿನ್ ಆಗಿ ನೋಡ್ಬೇಕು ಅನ್ನೋದು ಬಹಳ ಇತ್ತು. ಸೊ ಅವ್ರ ಕನ್ಸನ್ನ ನಾನ್ ನನ್ಸ್ ಮಾಡ್ಬೇಕು ಇವಾಗ. ಆ ಒಂದು ಮೇನ್ ಥಾಟ್ ನನ್ನ ಇಂಡಸ್ಟ್ರಿಗೆ ಬರೋದಿಕ್ಕೆ. ನಾನ್ BCA ಮಾಡ್ಕೊಂಡು ನನ್ ಮೇನ್ ಗುರಿ ಫ್ಯಾಷನ್ ಡಿಸೈನರ್. ನಾನ್ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು, ಹ್ಯಾವ್ ಟು ಡೂ ಸಮಥಿಂಗ್ ಅನ್ನೋದಲ್ಲಿ. ಬಟ್ ಏನ್ ಕನ್ಸ್ಕೊಂಡಿದ್ದಾರೆ ಅವ್ರಂತೂ ಇಲ್ಲ. ಅವ್ರ ಕನ್ಸನ್ನ ನಾನು ಎಲ್ಲಾನು ನನ್ಸ್ ಮಾಡ್ಬೇಕಲ್ವಾ. ಸೊ ದ ರೀಸನ್ ಹ್ಯಾವ್ ಕಮ್ ಸ್ಟೆಪ್ ಇನ್ ಟು ದ ಇಂಡಸ್ಟ್ರಿ. ಆಲ್ ದಿ ಬೆಸ್ಟ್. ಸೊ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿದೆ ಕೋರ್ಸ್ ಹೇಗೆ? ಇಲ್ಲ, ಐ ಹ್ಯಾವ್ ಟು ಡೂ BCA ಆಮೇಲೆ ಟು ಡೂ ಫ್ಯಾಷನ್ ಡಿಸೈನಿಂಗ್. ಸೊ ಈಗ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡು ಇಂಡಸ್ಟ್ರಿ ತುಂಬಾ ವರ್ಕ್ ಇದೆ ಅದರಲ್ಲಿ. ಅದರಲ್ಲೂ ಫ್ಯಾಷನ್ ಡಿಸೈನಿಂಗ್ ಎಲ್ಲ ಮಾಡ್ಬೋದು ನೀವು. ಐ ಕ್ಯಾನ್ ನೋಡೋಣ. ಸೀರಿಯಲ್ಸ್ ಎಲ್ಲ ಹೇಗೆ? ಸೀರಿಯಲ್ಸ್ ಎಲ್ಲ ಬಂದಿದೆಯಲ್ಲ, ಮಾಡೋ ಪ್ಲಾನ್ ಇದೆ? ಯಾವುದು ಇಲ್ಲಿ ತನಕ ಬಂದಿಲ್ಲ, ಬಟ್ ಬಂದ್ರೆ ಮಾಡುವಂತ ಪ್ಲಾನ್ಸ್ ಇದೆ. ನೋಡೋಣ, ಬಂದ್ರೆ ಮಾಡೋಣ. ನಿಮ್ಗೆ ಯಾವ ತರ ಪಾತ್ರಗಳಿಷ್ಟ ಯೂಶುವಲಿ? ಈ ತರ ಪಾತ್ರ ಐಡಿಯಲ್ ಅಂತ ಇರುತ್ತೆ ಕೆಲವರಿಗೆ, ಸಿಕ್ಕಿದ್ರೆ ತುಂಬಾ ಇಷ್ಟ. ಅಂದ್ರೆ ಎವ್ರಿಥಿಂಗ್ ಮ್ಯಾಟರ್ಸ್. ಒಂದ್ ಚಿಕ್ಕ ಪಾತ್ರದಿಂದ ದೊಡ್ಡ ಪಾತ್ರನೂ ಮ್ಯಾಟರ್ ಆಗುತ್ತಲ್ಲ. ನನ್ನ ಪಾತ್ರ ಹೇಗಂದ್ರೆ, ನಾನು ಇದೆ ಅಂತ ಹೇಳಲ್ಲ, ಬಟ್ ನನಗೆ ಲೀಡ್ ಅಲ್ಲಿ ಇರ್ಬೇಕು. ಭಿಕ್ಷುಕಿ ಪಾತ್ರ ಕೊಟ್ಟರು ಮಾಡ್ತೀರಾ? ಅಫ್ಕೋರ್ಸ್, ಆರ್ಟಿಸ್ಟ್ ಮೇಲೆ ಮಾಡ್ಲೇಬೇಕಲ್ವಾ. ಇಲ್ಲ, ಕೆಲವರು ಹುಡುಗಿರು ಬರೀ ಹೀರೋಯಿನ್ ಆಗ್ಬೇಕು, ಲೀಡ್ ಆಗಿ ಮಾಡ್ಬೇಕು ಹಾಗಂತ ಇಲ್ಲ. ನನ್ನ ಗುರಿ ಒಂದು ಹೀರೋಯಿನ್ ಆಗಿ ನೋಡ್ಬೇಕು, ಅಪ್ಪ ಅಲ್ಲಿಂದ ನೋಡ್ತಿರ್ತಾರನೋ ಒಂದ್ ಇದು ಇದೆ. ಬಟ್ ಯಾವ್ದೇ ಒಂದ್ ಪಾತ್ರ ಕೊಟ್ರು ಐ ಕ್ಯಾನ್ ಮ್ಯಾನೇಜ್. ಪಾತ್ರ ಕೊಟ್ಟರು ಮಾಡ್ತೀರಾ? ಅಫ್ಕೋರ್ಸ್, ಒಂದು ಆರ್ಟಿಸ್ಟ್ ಆಮೇಲೆ ವಿ ಹ್ಯಾವ್ ಟು ಡೂ ಎವ್ರಿಥಿಂಗ್.
ಹುಚ್ಚಿ ಆಗ್ಲಿ ಸತ್ಯನಾರಾಯಣ ಆಗ್ಲಿ ಏನೇ ಆದ್ರೂ ಮಾಡ್ಲೇಬೇಕು ಸತ್ಯನಾರಾಯಣ ಬಂದ್ರು ಮಾಡ್ತೀರಾ? ಹೌದು ಮಾಡ್ಲೇಬೇಕಾಗತ್ತಲ್ಲ. ಎಲ್ಲಿ ನಂದು ಕಾಂತಾರಲ್ಲಿ ಮಜಾಕ ಟ್ರೈಬ್ ಅಲ್ಲಿ ಒಂದು ಸಿಚುವೇಶನ್ ಸತ್ತು ಮಲ್ಕೊಂಡಿರ್ಬೇಕು, ನಿಜ ನೋಡಿದೀನಿ. ಸತ್ತು ಮಲ್ಕೊಂಡಿದ್ದೆ. ಅದು ಕರುಮತ ಸಾಂಗ್ ಬರುತ್ತಲ್ಲ, ಅವಾಗ ಎಲ್ಲ ಮೈಗೆ ಇದು ಹಾಕ್ತಿರ್ತಾರೆ. ಆ ಸಾಂಗ್ ಅಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದು ಕಾಣಿಸಲ್ಲ ಮುಖ, ಬಟ್ ಔಷಧಿ ಬಟ್ ಆಬ್ವಿಯಸ್ಲಿ ಒಂದಷ್ಟು ಜನ ಆರ್ಟಿಸ್ಟ್ ಇದ್ದಾಗ ಅಲ್ಲೇ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಅದೇ ಸತ್ತಿರೋ ಪಾತ್ರ ಮಾಡೋದು ತುಂಬಾ ಕಷ್ಟ ಇದೆ. ಸೊಳ್ಳೆ ನೊಣ ಬಂದ್ ಕುತ್ಕೊಂಡ್ರು ಹಿಂಗ ಅನ್ನಂಗಿಲ್ಲ, ಹಂಗೆ ಇರ್ಬೇಕು. ಡೈಲಾಗ್ಸ್ ಕಿಂತ ಕಷ್ಟ. ಅದಕ್ಕಿಂತ ನೋಡೋಣ, ನನಗೆ ಮೇನ್ ಹೀರೋಯಿನ್ ಆಗ್ಬೇಕು ಅನ್ನೋದು ತುಂಬಾ. ನಿಮ್ಗೆ ಆಕ್ಟಿಂಗ್ ಟ್ರೈನಿಂಗ್ ಇದೆಯಾ ಇಲ್ಲ ಹೇಗೆ? ಸೆಲ್ಫ್ ಟಾಟ್? ಟ್ರೈನಿಂಗ್ ಅಂದ್ರೆ ಅಕ್ಕ ಶೀಸ್ ಆರ್ಟಿಸ್ಟ್ ಅಂತೀನ, ಅವಳು ಹೇಳ್ಕೊಡ್ತಿರ್ತಾಳೆ ಹಿಂಗಲ್ಲ ಹಿಂಗೆ ಶಿಲ್ಕ ಟ್ರೈನಿಂಗ್ ಮಾಡ್ತಿದ್ರ? ಅವಳು ಹೇಳ್ಕೊಡ್ತಿರ್ತಾಳೆ. ವೆರಿ ಗುಡ್ ಅಕ್ಕ. ನಿಮ್ಮ ಅಕ್ಕ ಹೆಸರು, ಅವ್ರ ಬಗ್ಗೆ ಸ್ವಲ್ಪ? ಪೂಜಾ. ಅವಳು ಸಹ ಆರ್ಟಿಸ್ಟ್. ಇವಾಗ ಅವಳು IT ಅಲ್ಲಿದ್ದಾಳೆ. ನಾವು ಲೈಕ್ ವಿ ಆರ್ 4. ಅವ್ರ ಆರ್ಟಿಸ್ಟ್ ಆಗಿ ಏನೇನ್ ಮಾಡಿದೀರಾ? ಅವ್ರದ್ದು ಆಗಿದೆ, ಲೈಕ್ ವಿಲನ್ ಆಗಿ ತಮಿಳಲ್ಲಿ ರೀಸೆಂಟ್ ಆಗಿ ಅದೊಂದು ಮೂವಿ ಮಾಡಿದಾಳೆ. ಸೀರಿಯಲ್ ಅಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ಲು. ತುಂಬಾ ಮಾಡಿದಾಳೆ, ಅದ್ರ ನನಗೆ ಜ್ಞಾಪಕ ಇಲ್ಲ ಯಾವ್ದು ಹೆಸರು. ಮತ್ತೆ ನಿಮ್ಮ ಫ್ಯೂಚರ್ ಗೋಲ್ಸ್ ಎಲ್ಲ ಏನಿದೆ? ಸ್ಟ್ರಾಂಗ್ ಆಗಿ ನಾನು ಇಷ್ಟು ವರ್ಷದಲ್ಲಿ ಈ ತರ ಏನೋ ರೀಚ್ ಮಾಡ್ಬೇಕಂತ ತುಂಬಾ ಆರ್ಟಿಸ್ಟ್ ಗಳು ಪ್ಲಾನ್ ಮಾಡಿರ್ತಾರ. ಅದೇ ಸೊ ನಂದು ಕೂಡ ಹಾಗೆ ಇದೆ. ನಿಮ್ದು ಯಾವ ರೀತಿ ಪ್ಲಾನ್ಸ್ ಇದೆ ನೆಕ್ಸ್ಟ್? ಆತರ ಅಂದ್ರೆ ನನ್ ಮೇನ್ BCA ಮುಗಿಸಿದ ತಕ್ಷಣನೇ ಆಫ್ಟರ್ ಜಾಯಿನ್ ಫ್ಯಾಷನ್ ಡಿಸೈನಿಂಗ್ ವಿತ್ ಆಸ್ ಆರ್ಟಿಸ್ಟ್ ಆಗಿ ನಾನು ಫ್ಯಾಷನ್ ಡಿಸೈನಿಂಗ್ ಜಾಯಿನ್ ಮಾಡ್ಬೇಕು. ಇದ್ರಲ್ಲಿ ಮಾಸ್ಟರ್ಸ್ ಮಾಡ್ಬೇಕು ಅನ್ನೋದು ಬಹಳ ಒಂದು ದೊಡ್ಡ ಡ್ರೀಮ್ ನನಗೆ. ಮಾಸ್ಟರ್ಸ್ ಇನ್ ದ ಸೆನ್ಸ್ ಮಾಸ್ಟರ್ಸ್ ನಾನು ವರ್ಜಿನ್ ಕಂಟ್ರೀಸ್ ಆಗಿ ಮಾಡ್ಬೇಕು ಅದಿದೆ. ಯಾವ್ದ್ರಲ್ಲಿ? ವರ್ಜಿನ್ ಕಂಟ್ರೀಸ್ ಲೈಕ್ US ಎನಿಥಿಂಗ್. ನನ್ನ ಫ್ರೆಂಡ್ ಜರ್ಮನಿ ಇದ್ದಾಳೆ ಈಗ ಪ್ರೆಸೆಂಟ್. ಶಿ ಇಸ್ ಫ್ಯಾಷನ್ ಡಿಸೈನರ್. 25 lakhs ಏನೋ ಫೀಸ್ ಅದು. ಓಕೆ. ಲೋನ್ ತಗೊಂಡು, ಬ್ಯಾಂಕ್ ಲೋನ್ ತಗೊಂಡು ಈಗ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಶಿ ಇಸ್ ವರ್ಕಿಂಗ್ ಜರ್ಮನಿಲಿ. ಸೊ ಅದೇ ಯಾಕೆ ತುಂಬಾ ಜನ ಇಲ್ಲಿ ಬಾಂಬೆ ಇಲ್ವಾ, ಡೆಲ್ಲಿ ಇಲ್ವಾ, ಬೆಂಗಳೂರಲ್ಲಿ ಇಲ್ವಾ ಮಾಡಕ್ಕಾಗಲ್ಲ ಅಂದ್ರೆ ಶಿ ಚೂಸ್ ನನಗೆ ಅಲ್ಲ, ನಾನು ಅಲ್ಲೇ ಮಾಡ್ಬೇಕು. ನಾನೊಂದಷ್ಟು ಜನನ ತಲೆ ಇಟ್ಕೊಂಡಿದ್ದು, ಅವರೆಲ್ಲ ಅಲ್ಲೇ ಕೋರ್ಸ್ ಮಾಡಿ ಚೆನ್ನಾಗಿ ಆಗಿದ್ದಾರೆ ಇಂಡಸ್ಟ್ರಿಲಿ ಅಂತ. ಶಿ ವೆಂಟ್ ದೇರ್. ಅವ್ರು ಚೆನ್ನಾಗಿದ್ದಾಳೆ. ಶಿ ಇಸ್ ಅರ್ನಿಂಗ್ ಆಲ್ಸೋ. ಮಾಡೆಲ್ ಆಗಿ ಕೂಡ ಮಾಡ್ತಾ ಇದ್ದಾಳೆ, ಡಿಸೈನರ್ ಕೂಡ ವರ್ಕ್ ಮಾಡ್ತಿದ್ದಾಳೆ. ಸೊ ಇಷ್ಟೆಲ್ಲ ಗೋಲ್ಸ್ ಇದೆ. ಸೊ ನೀವು ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೀರಾ? ಡೈಲಿ ಏನ್ ಮಾಡ್ತೀರಾ? ನಿಮ್ ರೂಟೀನ್ ಇನ್ ದ ಸೆನ್ಸ್ ನನ್ ಬಟ್ಟೆ ಹೆಂಗಂದ್ರೆ ಡಿಫ್ರೆಂಟ್ ಮಿಸ್ ಮ್ಯಾಚ್ ಮಾಡೋದು ಜಾಸ್ತಿ. ನನ್ ಬಟ್ಟೆ ನಾನೇ ಮಿಸ್ ಮ್ಯಾಚ್ ಮಾಡ್ತಿರ್ತೀನಿ. ಬೇರೆ ಲೈಕ್ ಸ್ಕರ್ಟ್ ಒಂದೇ ತಗೊಂಡ್ಬಂದ್ಬಿಟ್ಟು ಟಾಪ್ ಬೇರೆ ಕಡೆಯಿಂದ ತಗೊಂಡ್ಬಂದ್ ಮಿಸ್ ಮ್ಯಾಚ್ ಮಾಡೋದು, ಇವೆಲ್ಲ ನಂದು ನಾನೇ ಮಾಡ್ಕೊತಿರ್ತೀನಿ. ಫ್ರಮ್ ಲೈಕ್ ಚಿಕ್ಕ ವಯಸ್ಸಿಂದನೂ ಅದೇ ನಂದು. ಸೊ ಆ ತಲೆಯಲ್ಲಿ ಅದೊಂದು ಇರೋದ್ರಿಂದ ಹ್ಯಾವ್ ಟು ಲೈಕ್ ಇದ್ ಮಾಡ್ಬೇಕು, ಇದಕ್ಕೆ ಚೆನ್ನಾಗಿರುತ್ತೆ. ಜ್ಯುವೆಲ್ಸ್ ಆಗ್ಲಿ, ಈ ಬಟ್ಟೆ ಈ ಕಲರ್ ಇದೇ ಕಾಂಬಿನೇಷನ್ ಜ್ಯುವೆಲ್ಸ್. ನಮ್ಮ ಅಕ್ಕ ಲೈಕ್ ಮನೇಲಿ ಎಲ್ಲ ಅಕ್ಕಂದಿರ ಅಮ್ಮ ಯಾವ್ದು ಹಾಕೊಳ್ಳಿ, ನಾನು ಯಾವ ಸೀರೆ ತಗೊಳ್ಳಿ, ಬ್ಲೌಸ್ ಹೇಗೆ ಹೊಲ್ಸ್ಕೊಳ್ಳಿ, ಪ್ರತಿಯೊಂದು ನನ್ನನ್ನು ಕೇಳ್ತಿರ್ತಾರೆ. ಸೊ ಅದೊಂದು ಐಡಿಯಾ, ಸ್ವಲ್ಪ ಐಡಿಯಾ, ಜಾಸ್ತಿ ಇಲ್ಲ, 0.000% ಐಡಿಯಾ ಇದೆ. ಗುಡ್. ಇಂಟ್ರೆಸ್ಟ್ ಇದೆ, ಏನಿದೆ ಅಂತ ಗೊತ್ತು ನಿಮ್ಗೆ, ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಅದನ್ನೇ ನಾನು ಗ್ರೋ ಮಾಡ್ಬೇಕು ಸ್ಕಿಲ್ಸ್ ಅಂತ. ಗುಡ್. ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಆಮೇಲೆ ಖುಷಿ ಆಯ್ತು. ಆಮೇಲೆ ನಮ್ಮ ಸುನೀಲ್ ಸರ್, ಕಾಸ್ಟಿಂಗ್ ಡೈರೆಕ್ಟರ್, ಅವ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ, ಒಂದಷ್ಟು ಅವಕಾಶಗಳನ್ನ ಕೊಡ್ಸಿದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಅಂದ್ರೆ ಸುನೀಲ್ ಅಣ್ಣ ಬಂದು ನನ್ಗೆ ಯಾರು ಎಸ್ಪೆಷಲಿ ಅಣ್ಣನೇ. ಅಣ್ಣ ಅನ್ನೋದ್ಕಿಂತ ಈಸ್ ವೆರಿ ಕೈಂಡ್ ಪರ್ಸನ್. ಅವರಿಂದ ನನಗೆ ಒಂದೇ ಒಂದು ಸ್ಮಾಲ್ ಎಂತ ಪ್ರಾಬ್ಲಮ್ ಸಹ ಆಗೋಂತದ್ದಿದೆಲ್ಲ ಆತರ ಆಗಿಲ್ಲ. ಒಂದು ಮೂವಿಯಲ್ಲಿ ಅವ್ರು ಇದ್ ಕೊಡಿಸ್ತಾರಂದ್ರೆ ಮುಗೀತು, ಅದ್ ಮೂವಿ ಆಗೈತೆ ಅಷ್ಟೇ, ಫಿಕ್ಸ್ ಅನ್ಕೋಬೇಕು. ಸೊ ಸುನೀಲ್ ಅಣ್ಣ ಇಂದ ಬಂದವರೆಲ್ಲ ಐ ಹೋಪ್ ಸೊ ಒಳ್ಳೊಳ್ಳೆ ಇದ್ರಲ್ಲಿ ಇದಾರೆ ಅನ್ನೋ ನಂಬಿಕೆ ನನ್ಗಿದೆ. ನಾನು ಒಂದ್ ಕಡೆ ಒಳ್ಳೆ ಪೊಸಿಷನ್ ಹೋಗ್ತೇನೆ ಅನ್ನೋ ನಂಬಿಕೆ ಇದೆ. ಅಣ್ಣನಿಂದಾನೇ ನನ್ಗೆ 2-3 ಪ್ರಾಜೆಕ್ಟ್ ಸಹ ಇದಾಗಿದೆ. ಯಾವ್ದಾಗಿದೆ ಅಂತ ಅದು ಪ್ರಾಜೆಕ್ಟ್ ಟೈಟಲ್ ಹೇಳಿಲ್ಲ ಅಂದ್ರೆ ಓಕೆ. ಸಿನಿಮಾನ ಸೀರಿಯಲ್ ಆದ್ರೆ ಎರಡು ಸಿನಿಮಾನೆ, ಎರಡು ಲೀಡೆ. ಯಾವ್ದು ಲೀಡ್ ಕ್ಯಾರೆಕ್ಟರ್? ಎರಡು ಲೀಡ್. ನೋಡಿ ಆಲ್ರೆಡಿ ಕಾಸ್ಟಿಂಗ್ ಆಗ್ಲೇ ಮಾತಾಡ್ತಾ ಇದ್ದೆ, ಕಾಸ್ಟಿಂಗ್ ಮಾಡ್ಕೊಡ್ತಾರೆ ನಮ್ಮ ಸ್ಟೂಡೆಂಟ್ಸ್ ಗೆ ಅಂತ. ಆಲ್ರೆಡಿ ನೋಡಿ ಅವ್ರಿಗೆ ಮಾಡೇ ಬಿಟ್ಟಿದ್ದಾರೆ 2 ಸಿನಿಮಾ ಲೀಡ್ ಆಗಿ. ಸೊ ಇದಕ್ಕಿಂತ ನಾನು ಇನ್ನೇನಲ್ಲಿ ಈಸ್ ವೆರಿ ಕೈಂಡ್ ಪರ್ಸನ್ ಅನ್ನೋದ್ಕಿಂತ ಏನೇ ಒಂದಿದ್ರು ಸಹ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬೇರೆಯವ್ರ ತರ ಹರಿಬರಿ ನೋ, ನಾಟ್ ಸಚ್ ಥಿಂಗ್ಸ್. ಜೆನ್ಯೂನ್ ಪರ್ಸನ್. ವೆರಿ ಜೆನ್ಯೂನ್. ತುಂಬಾ ಹತ್ರದಿಂದ ನೋಡ್ತಾ ಇದೀನಿ ಇವತ್ತು, ತುಂಬಾ ಅಬ್ಸರ್ವ್ ಮಾಡ್ತೀನಿ. ಯೂಶುವಲಿ ಯಾರೋ ವ್ಯಕ್ತಿ ಹೆಣ್ಮಕ್ಳಿಗೆ ಅಷ್ಟೇ ಮರ್ಯಾದೆ ಕೊಡ್ತಾರೆ, ರೆಸ್ಪೆಕ್ಟ್ಫುಲ್ ಆಗಿದ್ದಾರೆ. ತುಂಬಾ ಹೆಣ್ಮಕ್ಳ ವಿಚಾರದಲ್ಲಂತೂ ಮನೆಗೆ ಹೋಗಿ ಸೇಫ್ ಆಗಿ ರೀಚ್ ಆದ
ನಾನ್ ಕಾಲ್ ಮಾಡ್ತೀನಿ, ಇಲ್ಲ ಅಣ್ಣ ಕಾಲ್ ಮಾಡ್ತಾನೆ. ಅವ್ರಿಗೆ 4 ಜನ ಸಿಸ್ಟರ್ಸ್. ಹೌದಾ? ಚಿಕ್ಕ ವಯಸ್ಸಿಂದ ಬೆಳೆದಿರೋದು. Okay. ಅದೇ ಮನೆಗೂ ಕಾಲ್ ಮಾಡೋ ಒಂಥರ, ನಾನ್ ಸ್ವಲ್ಪ ವರ್ಕ್ ಬಿಸಿ ಅದು ಇದು ಇದ್ರಿಂದ ಮರ್ತೋಗ್ಬಿಟ್ಟಿರ್ತೀನಿ. ಐ ಕಾಂಟ್ ಇವನ್ ಮೆಸೇಜ್, ಸ್ವಲ್ಪ ಮರ್ತೋಗೋದ್ರಿಂದ. ಸೊ ಕಾಲ್ ಮಾಡ್ದೆ, ಹೋಗಿ ಕಾಲ್ ಮಾಡು ಅಂದೆ ತಾನೆ ನಿನ್ಗೆ, ವಿಲ್ ಬಿ ಲೈಕ್ ದಟ್. ರೀಚ್ ಆಗಾಮೇಲೆ ಕಾಲ್ ಮಾಡ್ಬೇಕು ತಾನೆ, ಹೊರಗೆ ಆದ್ರೂ ಕಾಲ್ ಮಾಡ್ಬಿಡ್ತಾರೆ. ಸೊ ಆತರ. ಆಮೇಲೆ ಎಲ್ಲಾದ್ರೂ ಮನೆಗ್ ಹೋಗೋದಿದ್ರೆ, ಏನಾದ್ರೂ ಒಂದ್ ಮೂವಿ ಇದ್ರ ಮೇಲೆ ಕೆಲ್ಸದ ಮೇಲೆ ಒಂದ್ ಮನೆಗ್ ಹೋಗೋದಿದ್ರೆ ಅವರೇ ಆಟೋ ಹತ್ತಿಸ್ತಾರೆ, ಇಲ್ಲ ಆಟೋ ಹತ್ಕೊಂಡು ಆಟೋ ಹತ್ತೋ ತನಕ ಅವರೇ ಇರ್ತಾರೆ ನಮ್ ಜೊತೆಗೆ. ಸೊ ವೆರಿ ಕೇರಿಂಗ್. ಅಣ್ಣ ಪ್ಲಸ್ ಬಾಡಿ ಗಾರ್ಡ್ ಪ್ಲಸ್ ಕಾಸ್ಟಿಂಗ್ ಡೈರೆಕ್ಟರ್, ಎಲ್ಲ ಹೆಣ್ಮಕ್ಳ ಅಣ್ಣ ಸುನಿಲ್ ಅಣ್ಣ. ಆಕ್ಚುಲಿ ಖುಷಿ ಆಗುತ್ತೆ, ಜೆನ್ಯೂನ್ ಆಗಿ ಒಬ್ರು ಇದಾರೆ ಅಂದ್ರೆ. ನಾನು ತುಂಬಾ ಒಬ್ಬೊಬ್ರು ಯೂಶಲಿ ನಿಮಗ್ ಗೊತ್ತು, ಅಣ್ಣ ಅಂದ್ರೆ ಅವ್ರು ಅಣ್ಣ ಅಂದ್ರೇನೆ ಖುಷಿ ಪಡ್ತಾರೆ. ಕೆಲವರು ಇರಿಟೇಷನ್ ಆಗುತ್ತೆ. ಇನ್ನೊಂದೇನಂದ್ರೆ ಯೂಶಲಿ ಇಂಡಸ್ಟ್ರಿಯಲ್ಲಿ ಜೆನ್ಯೂನ್ ಆಗಿರೋ ತುಂಬಾ ಕಮ್ಮಿ ಜನ. ಫೇಕ್ ಮಾಡಿ ಸುಳ್ಳು ಹೇಳಿ ಜಾಸ್ತಿ ನಂಬಿಸಿ ಮೋಸ ಮಾಡೋರು ಜಾಸ್ತಿ ಇರೋದು. ಅವಕಾಶ ಕೊಡಿಸ್ತೀನಿ ಅಂತ ತುಂಬಾ ದುಡ್ಡು ಇಸ್ಕೊಳ್ಳೋರು. ನಿಮ್ಗೆ ರೀಸೆಂಟ್ ಆಗಿ ಯಾವ್ದೋ ಮಾಡ್ಲಿಂಗ್ ಆಗಿದೆ, ಮಾಡೆಲ್ ಇದಕ್ಕೆ ಸಮಥಿಂಗ್ ಅವರು 1 ಪಾಯಿಂಟ್ ಎಷ್ಟು ಇದು ಮಾಡಿದ್ರು, ಆ ನಂಬರ್ ಸಹ ಇದೆ. ಬಟ್ ನಾನ್ ಸುಮ್ನೆ ಏನಕ್ಕೆ ಕೇಳಿದ್ರ ದುಡ್ಡು? ನಾನ್ ಪೇ ಮಾಡಿದೀನಿ. ಅಂದ್ರೆ ಯಾವ್ದೋ ಇದಕ್ಕೆ ಲೈಕ್ ಅಗ್ರಿಮೆಂಟ್ ಗೆ ಅಂತ ಅವ್ರು ತಗೊಂಡಿದ್ರು. ಸಮಥಿಂಗ್ ನಿಯರ್ಲಿ 1000 ಅಷ್ಟೇ ಅನ್ಕೋತೀನಿ, 999 ಕರೆಕ್ಟ್ ಆಗಿ. ಅವ್ರ ಪತ್ತೆನೇ ಇಲ್ಲ ಇವಾಗ. ಏನಕ್ಕೆ ಇಸ್ಕೊಂಡಿದ್ದು? ಏನೋ ಅಗ್ರಿಮೆಂಟ್ ಅಂತ ತಗೊಂಡಿದ್ರು. ನಾನು ಓಕೆ ಫೈನ್ ಅಂತ ಕೊಟ್ಟಿದ್ದೆ. ಏನು ಮಾಡಕ್ ಆಗಲ್ಲ, ಇರುತ್ತೆ. ಅದಕ್ಕೆ ಇವ್ರನ್ನ ಬಿಟ್ರೆ ಯಾರನ್ನೂ ನಂಬ್ತಿಲ್ಲ ಇವಾಗ. ಸುನೀಲ್ ಅಣ್ಣ ಇಂದ ಬಂದ್ರೆ ಓಕೆ, ಇಲ್ಲ ಅಂದ್ರೆ ನೋ. ಅಂಡ್ ನನಗ್ ಸುನೀಲ್ ಅಣ್ಣ ಪರಿಚಯ ಆಗೋದಕ್ಕೆ ಮೇನ್ ಕಾರಣ ಮಹೇಶ್ ಸರ್. ಹ್ಯಾವ್ ಟು ಥ್ಯಾಂಕ್ ಹಿಮ್ ವೆರಿ ಮಚ್. ಮಹೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಅವರಿಂದಾನೇ ಸುನೀಲ್ ಅಣ್ಣ ಪರಿಚಯ ಆಗಿದ್ದು. ಜೈ. ಮಹೇಶ್ ಸರ್ ಹಿ ಇಸ್ ಆಲ್ಸೋ ವೆರಿ ಕೈಂಡ್. ಅವ್ರು ಕಾಂತಾರ ಆರ್ಟಿಸ್ಟ್, ಅವರು ಜಬಜ್ಜ ಗ್ಯಾಂಗ್ ಅಲ್ಲಿ ಇದ್ರು. ಓಕೆ, ನೈಸ್. ಒಳ್ಳೆ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮ್ಮ ಚಾನಲ್ ಗೆ ಅವಾಗ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇರಿ. ಇನ್ನೊಂದಷ್ಟು ಕಲಾವಿದ್ರನ್ನ ಕರ್ಸೋ ಪ್ಲಾನ್ ಅಲ್ಲಿ ಇದೀವಿ ಮುಂದೆ. ಸೊ ನೀವು ಬೆಳೀತಾ ಇದ್ದೀವಿ, ಖಂಡಿತ ಬೆಳೆಯುತ್ತೆ. ನೀವ್ ಹೀಗೆ ನೀವುಗಳು ಬೆಳೀತಾ ಒಂದಿನ ಒಳ್ಳೊಳ್ಳೆ ಬೈಟ್ಸ್ ಕೊಡ್ತಾರೆ, ನಾವು ಬೆಳಿತಿರ್ತೀವಿ. ಹಾಗೆ ಸುನಿಲ್ ಅಣ್ಣಂಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಸುನಿಲ್ ಅಣ್ಣ. ನೆಕ್ಸ್ಟ್ ನೀವ್ ಮಾಡ್ತಿರೋ ಸಿನಿಮಾಗಳಿಗೆ, ಕಾಸ್ಟಿಂಗ್ ಎಲ್ಲ ನಿಮ್ಮಂತ ಇರೋ ಮೈಂಡ್ ಸೆಟ್ ಇರೋ ಅಂತ ಒಳ್ಳೊಳ್ಳೆ ಕಲಾವಿರ ಸಿಗ್ಲಿ. ಸೊ ಪ್ರೀತಿ ಅವರು ನಮ್ಮ ಗೆಸ್ಟ್ ಆಗಿ ಇವತ್ತಿನ ಶೋಗೆ ಬಂದಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಅವರೇ ಬಂದಿದ್ದಕ್ಕೆ. ಮತ್ತೆ ಸುನಿಲ್ ಅಣ್ಣಗೆ ಥ್ಯಾಂಕ್ ಯು ಸೋ ಮಚ್ ಕಳಿಸಿದ್ದಕ್ಕೆ. ಪ್ರೀತಿ ಅವರಿಗೆ ನೀವು ಕಾಸ್ಟಿಂಗ್ ಕಾಲ್ ಅಥವಾ ಯಾವ್ದಾದ್ರು ಒಂದು ಅವಕಾಶಗಳಿತ್ತು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಸುನಿಲ್ ಅಣ್ಣ ನಂಬರ್ ಹಾಕಿರ್ತೀನಿ. ಅದ್ ಬಿಟ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗೆಸ್ಟ್ ಜೊತೆ. ಅಲ್ಲಿವರೆಗೂ ಕುಣಿತಾರೆ, ಖುಷಿಯಾಗಿರಿ. ನಮಸ್ಕಾರ.